ಸಾಮೂಹಿಕತ್ವದಲ್ಲಿ ಈ ಬಾರಿ ಕನಕ ಜಯಂತಿ ನಡೆಯಲಿದ್ದು, ಕುರುಬ ಸಮುದಾಯದ ಜನ ಗೊಂದಲಕ್ಕೆ ಒಳಗಾಗದಂತೆ ಸಿಎಂ ಶಂಕರ್ ಅವರು ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟನೆ ನೀಡಿದ್ದಾರೆ. ಇಂದು ತಾಲೂಕು ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ನಮ್ಮ ಸಮಾಜದ ಮೋಹನ್ ಕೆಂಪಣ್ಣ ಕುಳ್ಳಯ್ಯ ನಿನ್ನೆ ಪತ್ರಿಕಾಗೋಷ್ಠಿ ನಡೆಸಿ ನಮ್ಮ ಕುರುಬ ಸಮಾಜ ಬಂಧುಗಳಿಗೆ ತಪ್ಪು ಸಂದೇಶ ನೀಡಿದ್ದಾರೆ. ಕನಕ ಜಯಂತ್ಯೋತ್ಸವ ಸಮಿತಿ ಅಧ್ಯಕ್ಷರನ್ನು ಯಾರೂ ಆಯ್ಕೆ ಮಾಡಿಲ್ಲ. ಸಮಾಜದವರು ಎಲ್ಲರೂ ಸಭೆ ಸೇರಿದ್ದೇವೆ. ಆ ಸಭೆಯಲ್ಲಿ ಚರ್ಚಿಸಿದಾಗ 3 ಜನರು ನಾನಾಗುತ್ತೇನೆ ಎಂದು ಹೇಳಿದಾಗ ಚೀಟಿ ಬರೆದು ಡ್ರಾ ಮಾಡುತ್ತೇವೆ ಎಂದು ಹೇಳಿದ್ದೆವು. ಆದರೂ 3 ಜನ ಒಪ್ಪಲಿಲ್ಲ. ನಮ್ಮ ಸಮಾಜದ ವಿಧಾನಸಭಾ ಪರಿಷತ್ ಸದಸ್ಯರಾದ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ತಿಳಿಸಿದಾಗ ಅವರು ಎಲ್ಲರೂ ಸಭೆ ಸೇರಿದಾಗ ನಾನೇ ಬಂದು ಆಯ್ಕೆ ಮಾಡುತ್ತೇನೆ ಎಂದು ತಿಳಿಸಿದ್ದಾರೆ. ಆದರೆ ಕೆಲವರು ಗುಂಪು ಸೇರಿಕೊಂಡು ಮೋಹನ್ ರವರೇ ಜಯಂತಿ ಸಮಿತಿಯ ಅಧ್ಯಕ್ಷರು, ಅವರ ನೇತೃತ್ವದಲ್ಲಿ 538ನೇ ಕನಕ ಜಯಂತಿ ಆಚರಣೆ ಮಾಡಲಾಗುವುದೆಂದು ನಿನ್ನೆ ಪತ್ರಿಕಾಗೋಷ್ಠಿ ಮಾಡಿ ಹೇಳಿಕೆ ನೀಡಿದ್ದಾರೆ. ಈ ಹೇಳಿಕೆಯು ಸತ್ಯಕ್ಕೆ ದೂರವಾಗಿದೆ. ಸಮಾಜದಲ್ಲಿ ಹೆಸರು ಪಡೆಯಲು ಇಂತಹ ಹೇಳಿಕೆ ನೀಡುವುದು ಖಂಡನೀಯ. ನವೆಂಬರ್ 8ರಂದು ತಾಲೂಕು ಆಡಳಿತದ ವತಿಯಿಂದ ಸರಳವಾಗಿ 538ನೇ ಕನಕ ಜಯಂತಿಯನ್ನು ಆಚರಣೆ ಮಾಡಲಾಗುವುದೆಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ತಮ್ಮಣ್ಣೇಗೌಡ, ಶಂಕರ್, ಬೀರೇಗೌಡ, ಗೋವಿಂದರಾಜು, ಆನಂದ್, ಮಹೇಶ್, ಸಿದ್ದರಾಜು ಸೇರಿದಂತೆ ಇನ್ನೂ ಹಲವು ಮುಖಂಡರು ಉಪಸ್ಥಿತರಿದ್ದರು. ಸ್ವಯಂ ಘೋಷಿತವಾಗಿ ಅದಾದ ಒಂದು 3 ದಿನದ ನಂತರ ಐಬಿನಲ್ಲಿ ಸ್ವಯಂ ಘೋಷಿತವಾಗಿ ಒಂದು 15 ಜನ ಸೇರ್ಕೊಂಡು ಮೋಹನ್ ಕುಮಾರ್ ಅಧ್ಯಕ್ಷತೆಯಲ್ಲಿ ಐಬಿನಲ್ಲಿ ಹಾಕೊಂಡು ವಿಡಿಯೋ ಬದಿಯಿಂದ ನೋಡಿದ್ವಿ. ಅವಾಗಲೂ ಕೂಡ ಇಲ್ಲ ಇದನ್ನು ಸಮಯದ ನಿರ್ಣಯ ಮಾಡುವ, ನಾವ್ಯಾರು ಮೀಡಿಯಾಕ್ಕೆ ಹೋಗೋದಲ್ಲ, ಅವ್ರೇನು ತಿಳುವಳಿಕೆಯಲ್ಲಿ ಹೋಗೋದಲ್ಲ ಅಂತೀವಿ. ನಾವು ಅದನ್ನು ಕೂಡ ಬಹಿರಂಗ ಪಡೋದಕ್ಕೆ ಇಷ್ಟಪಡಲಿಲ್ಲ. ಏನೋ ಅವ್ರು ಹೆಣ್ಣು ಹಾಕೊಂಡಿದ್ದೀವಿ. ಕೊನೆಗೆ ಎಲ್ಲರೂ ಕೂಡ ಮೊನ್ನೆ ಬಂದಾಗ ನಮ್ಮ ಗೌರವಾನ್ವಿತ ಜನಪ್ರಿಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ ಮೊನ್ನೆ ಮೈಸೂರು ಬಂದಾಗ ನಮ್ದು ಏನು ಒಂದು ಯುವಕ ತಂಡ ನಾವು ಸಿದ್ದರಾಮಯ್ಯ ಸಾಹೇಬ್ ಒಂದು 30-35 ಜನ ಹೋಗಿ ಭೇಟಿ ಮಾಡಿದ್ವಿ. ನಮ್ಮ ನಾವಿದ್ದೀವಿ, ಇನ್ನೂ ಅನೇಕರು ಬಂದಿಲ್ಲ. ನಮ್ಮ ಕೆಂಪಿ ನಂಜಯ್ಯ ಅಧ್ಯಕ್ಷರು ತುಂಬ ಜನ ಬಂದಿದ್ರು. ಎಲ್ಲರೂ ಹೋಗಿ ಹೇಳಿಲ್ಲ, ಇದು ಆಗಿದ್ರಲ್ಲ ಹಿಂಗಾಗಬೇಕು, ಸಮಾಜ ತೀರ್ಮಾನ ಆಗಬೇಕು. ಆಯ್ತು. ಅವ್ರು ಕೆ.ಸಿ. ಮಾಧವಪ್ಪ ಸಾಹೇಬರು ಕೂಡ ಅಲ್ಲಿ ಇದ್ರು, ಅದೇ ಮನೆ. ಅವರು ಕೂಡ ನಾವು ಚರ್ಚೆ ಮಾಡಿದ್ವಿ. ಇಲ್ಲ, ನಮ್ಮ ಗಮನಕ್ಕೆ ಬಂದಿದೆ, ನಾವು ಡಾಕ್ಟ್ರಿಗೆ ಹೇಳ್ತೀವಿ, ಯತೀಂದ್ರ ಸಾಹೇಬ್ರಿಗೆ ಹೇಳ್ತೀವಿ, ಆ ಡಾಕ್ಟ್ರಿಗೆ ಹೇಳ್ತೀವಿ, ಅವ್ರು ಏನು ಹೇಳ್ತಾರೆ ಅದಂತೆ ನೀವು ನಡ್ಕೊಳ್ಳಿ ಕೂಡ. ಅವರು ಕೂಡ ನಮ್ಗೆ ನಿರ್ಣಯವನ್ನು ತೀರ್ಮಾನವನ್ನು ನಾವು ಒಪ್ಕೊಂಡ್ವಿ, ನಾವು ಸೂಚನೆಯನ್ನು ಒಪ್ಕೊಂಡ್ವಿ. ಆಯ್ತು, ನಾವು ಡಾಕ್ಟ್ರಿಗೆ ಹೇಳ್ತಾರೆ ಮಾಡ್ತೀವಿ. ಅದಾದ ನಂತರ ನಮ್ಮ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬ್ ಒಂದು 3-4 ಗಂಟೆಯಲ್ಲಿ ನನಗೆ ಫೋನ್ ಮಾಡೋಕ್ಕೆ ಹೇಳಿದ್ರು. ಬೇರೆ ಕಡೆಯಿಂದ ಫೋನ್ ಮಾಡಿ ನನಗೆ ಕಾಲ್ ಬಂತು. ಅದಾದ ನಾನು ನಮ್ಮ ದಕ್ಷಿಣ ಮುಖ್ಯವ್ರಿಗೆ ಫೋನ್ ಮಾಡಿದ್ದು, ಸಾಹೇಬ್ ಫೋನ್ ಸಿಗ್ಲಿಲ್ಲ ಅಂತ. ಫೋನ್ ರಿಸೀವ್ ಮಾಡಿ ಕೇಳಿದ್ರು ಏನು ವಿಚಾರ ಅಂತ. ಹೇಳಿದ್ರು ಈಗ ಆಗಿದೆ ಸರ್ ಅಲ್ಲ. ಅವರು ಫೋನ್ ಮಾಡಿದ್ರು, ಏನು ಮೋಹನ್ ಆಯ್ಕೆ ಮಾಡ್ತಾ ಇಲ್ಲ ಸರ್, ಯಾವುದೇ ನಿರ್ಣಯ ಆಗಿಲ್ಲ, ತಮ್ಮ ಅಭಿಪ್ರಾಯ ಬಿಟ್ಟಿದ್ದೀವಿ, ನೀವು ಎಲ್ಲರೂ ಸೇರಿಸಿ ಏನು ಎಲ್ಲರ ಅಭಿಪ್ರಾಯ ಕೇಳಿ ನೀವೇನು ತೀರ್ಮಾನ ಕೊಟ್ಟರೆ ನಾವು ಬದಲಾಗಿದೆ ಅಂತ ಹೇಳ್ತಾರೆ. ಆಯಿತು. 8ನೇ ತಾರೀಕು ಸಾಂಕೇತಿಕವಾಗಿ ಜಯಂತಿ ಆಗಲಿ. ಜಯಂತಿ ಆದ ನಂತರ ಒಂದು ದಿನ ನಿಮ್ಮೆಲ್ಲರೂ ಕೂಡ ಬೇಗ ಕರೀತೀನಿ, 2 ದಿನದಲ್ಲೆಲ್ಲ ಸಮಾಜದಲ್ಲಿ ನಮ್ಮಲ್ಲೇನು ಬಣ ಇಲ್ಲ ಸರ್ ಅಂತ ನೀವು ಹೇಳಿದ್ರು. ಅವ್ರು ಮಾತ್ರ ಹೋಗಿ ನಾವೇನು ಬಣ ಮಾಡಿದ್ದೀನಿ, ಎಲ್ಲರೂ ಕರೀತೀನಿ ನಾನು 9 ಹೋಗಿ ಬಂದು ನಿಮ್ಮಲ್ಲಿ ಚರ್ಚೆ ಮಾಡಿ ನಾನು ಹೇಳೋದು ಒಪ್ಕೋಬೇಕು ಅಂತ ಹೇಳಿದ್ರು. ಅದಕ್ಕೆ ನಾವು ಆಯ್ತು ಅಂತ ಒಪ್ಕೊಂಡಿದ್ದೀವಿ. ಮೊನ್ನೆ ಫೋನ್ ಮುಖಾಂತರ ಒಪ್ಕೊಂಡು ಅದು ಇವತ್ತು ಪೇಪರಲ್ಲಿ ನೋಡಿದಾಗ ನಾವು ಯತೀಂದ್ರ ಸಿದ್ದರಾಮಯ್ಯ ಸಾಹೇಬರು ನಮಗೆ ಘೋಷಣೆ ಮಾಡಿದ್ದಾರೆ, ಮತ್ತೆ MLA ಅವರು ಕೂಡ ನಮ್ಗೆ ಘೋಷಣೆ ಮಾಡಿದ್ದಾರೆ, ಮತ್ತೆ ಯಾರೋ ಹಂಗಾಮಿ ಅಧ್ಯಕ್ಷರು ನಾವು ಪತ್ರಿಕೆಗಳನ್ನು ನೋಡ್ತೀವಿ. ಆ ಉದ್ದೇಶದಿಂದ ನಾವು ಕೂಡ ಯಾಕೋ ಸರಿ ಬರ್ತಾ ಇಲ್ಲ, ಇದೊಂದು ಮನೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನಾವು ಪತ್ರಿಕಾ ಘೋಷಣೆ ಕರೆದಿದ್ದೀವಿ. ನಮ್ಮ ಸಮಾಜದಲ್ಲಿ ನಮ್ಮ ಸಂಸ್ಥೆಯಲ್ಲಿ ನಡೆದಂಥ ಸಭೆಯಲ್ಲಿ ಯಾವುದೇ ರೀತಿಯ ಯಾವುದೇ ಅಧ್ಯಕ್ಷ ಆಯ್ಕೆ ಆಗಿಲ್ಲ. ಇದು ಯತೀಂದ್ರ ಸಿದ್ದರಾಮಯ್ಯ ಸಾಹೇಬರ ನಿರ್ಣಯಕ್ಕೆ